ನಮಸ್ತೆ, ನಾನ್ ಅನುಷಾ ಮೂರ್ತಿ. ಇದು ಪರಶುರಾಮ ತನ್ನ ತಾಯಿ ರೇಣುಕಾದೇವಿಯ ಶಿರಚ್ಛೇದನ ಮಾಡಿದ ಕತೆ. ತ್ರೇತಾಯುಗದಲ್ಲಿ ರಾಜಕುಮಾರಿ ರೇಣುಕಾದೇವಿಯನ್ನ ಋಷಿ ಜಮದಗ್ನಿಗಳು ಮದ್ವೆ ಆಗಿರ್ತಾರೆ. ಮದುವೆ ನಂತರ ರೇಣುಕಾದೇವಿ ಜಮದಗ್ನಿಗಳ ಜೊತೆ ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ದಂಪತಿಗೆ 5 ಜನ ಗಂಡ್ಮಕ್ಳು. ಮೊದಲನೇ ಮಗ ವಸು, ಎರಡನೇವರು ವಿಶ್ವವಸು, ಮೂರನೇ ಹಾಗೂ ನಾಲ್ಕನೆಯ ಮಗ ಬೃಹದ್ಭಾನು, ಬೃಹತ್ ಕಣ್ವ, ಐದನೆಯ ಹಾಗೂ ಕಿರಿಯ ಮಗ ಸಾಕ್ಷಾತ್ ಶ್ರೀ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ. ಪರಶುರಾಮರ ಬಾಲ್ಯದ ಹೆಸರು ಭಾರ್ಗವರಾಮ. ಬಾಲ್ಯದಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ತಂದೆ ಜಮದಗ್ನಿಗಳ ಹತ್ರನೇ ಮಾಡ್ತಾರೆ. ಮುಂದೆ ಧನುರ್ವಿದ್ಯೆ ಕಲಿಯೋ ಆಸೆಯಾಗಿ ಶಿವನನ್ನ ಕುರಿತು ತಪಸ್ ಮಾಡ್ತಾರೆ. ತಪಸ್ಸಿಗೆ ಮೆಚ್ಚಿದ ಶಿವ ತಾನೇ ಸ್ವತಃ ಧನುರ್ವಿದ್ಯೆಯನ್ನ ಭಾರ್ಗವರಾಮನಿಗೆ ಕಲಿಸ್ತಾರೆ. ಧನುರ್ವಿದ್ಯೆ ಕಲ್ತಾದ್ಮೇಲೆ ಶಿವ ಭಾರ್ಗವರಾಮನಿಗೆ ಪರಶುವನ್ನ ಉಡುಗೊರೆಯಾಗಿ ನೀಡ್ತಾರೆ. ಶಿವನಿಂದ ಭಾರ್ಗವರಾಮ ಪರಶುವನ್ನ ಪಡೆದಿದ್ರಿಂದ ಪರಶುರಾಮನಾಗಿ ಪ್ರಖ್ಯಾತಿ ಪಡಿತಾರೆ. ರಾಜಕುಮಾರಿ ಆಗಿದ್ರು ರೇಣುಕಾದೇವಿ ಆಶ್ರಮ ಜೀವನಕ್ಕೆ ಹೊಂದ್ಕೊಂಡು ಹೋಗಿರ್ತಾರೆ. ಪ್ರತಿದಿನ ರೇಣುಕಾದೇವಿ ಜಮದಗ್ನಿಗಳ ಯಜ್ಞ ಯಾಗಾದಿಗಳಿಗೆ ಮಲಪ್ರಭೆಯ ನದಿ ತೀರಕ್ಕೆ ಹೋಗಿ ಮರಳಿನಿಂದ ಮಡಿಕೆಯನ್ನ ಮಾಡಿ ಅದರಲ್ಲಿ ನೀರು ತುಂಬಿಸ್ಕೊಂಡು ಹಾವನ್ನೇ ಸಿಂಬಿಯನ್ನಾಗಿ ಮಾಡಿ ಜಮದಗ್ನಿಗಳ ಯಜ್ಞ ಯಾಗಾದಿಗಳಿಗೆ ನೀರನ್ನ ತರ್ತಾ ಇರ್ತಾರೆ. ಹೀಗೆ ಹಲವಾರು ರೀತಿ ರೇಣುಕಾದೇವಿ ಪತಿಯಾದ ಜಮದಗ್ನಿಗಳ ಸೇವೆಯನ್ನ ಮಾಡ್ತಾ ಇರ್ತಾರೆ. ಎಂದಿನಂತೆ ರೇಣುಕಾದೇವಿ ನೀರು ತರಲು ಮಲಪ್ರಭೆ ನದಿ ತೀರಕ್ಕೆ ಹೋದಾಗ ಅಲ್ಲಿ ಗಂಧರ್ವ ಮತ್ತವನ ಪತ್ನಿ ನೀರಿನಲ್ಲಿ ಆಟವಾಡುತ್ತಿರುವುದನ್ನ ನೋಡಿ ಕ್ಷಣಕಾಲ ಮೈಮರೆತು ನಿಂತು ಬಿಡುತ್ತಾರೆ. ಸ್ವಲ್ಪ ಸಮಯದ ನಂತರ ರೇಣುಕಾದೇವಿಗೆ ಜಮದಗ್ನಿಗಳು ನೀರಿಗಾಗಿ ಕಾಯ್ತಿರುವುದು ನೆನಪಾಗತ್ತೆ. ಕೂಡಲೇ ರೇಣುಕಾದೇವಿ ಮರಳಿಯಿಂದ ಮಡಿಕೆಯನ್ನ ಮಾಡಲು ಹೋಗ್ತಾರೆ. ಏಕಾಗ್ರತೆ ಇಲ್ಲದ ಕಾರಣ ಎಷ್ಟು ಬಾರಿ ಪ್ರಯತ್ನ ಪಟ್ಟರೂ ಮರಳಿಯಿಂದ ಮಡಿಕೆ ಆಗುವುದಿಲ್ಲ. ಕೊನೆಗೆ ರೇಣುಕಾದೇವಿ ಬರಿಗೈಯಲ್ಲೇ ಆಶ್ರಮಕ್ಕೆ ಹೋಗ್ತಾರೆ. ರೇಣುಕಾದೇವಿ ನದಿ ತೀರಕ್ಕೆ ಹೋಗಿದ್ದು ಅಲ್ಲಿ ಗಂಧರ್ವರನ್ನ ನೋಡಿ ಮೈ ಮರೆತಿದ್ದು, ಕೊನೆಗೆ ಅವರಿಂದ ಮರಳಿನಿಂದ ಮಡಿಕೆಯನ್ನ ಮಾಡಲಾಗದಿದ್ದು, ಇದನ್ನೆಲ್ಲ ಜಮದಗ್ನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಆಶ್ರಮದಲ್ಲೇ ಕೂತು ನೋಡಿರ್ತಾರೆ. ಬರಿಗೈಯಲ್ಲಿ ಆಶ್ರಮಕ್ಕೆ ಬಂದ ರೇಣುಕಾದೇವಿಯನ್ನ ನೋಡಿದ ಜಮದಗ್ನಿ ಕೋಪಗೊಂಡು ನಿನಗೆ ವಿಕಾರವಾದ ಚರ್ಮ ರೋಗ ಬರಲೆಂದು ಶಾಪ ಕೊಡ್ತಾರೆ. ಪತಿಯ ಶಾಪಕ್ಕೆ ಗುರಿಯಾದ ರೇಣುಕಾದೇವಿ ತನ್ನ ಮುಖ ತೋರಿಸಲಾಗದೆ ಕಾಡಿಗೆ ಹೊರಟೋಗ್ತಾರೆ. ಕಾಡಿನಲ್ಲಿ ಹೋಗ್ತಿರುವಾಗ ಅವರು ಏಕನಾಥ ಹಾಗೂ ಜೋಗಿನಾಥ ಎಂಬ ಇಬ್ಬರು ಸಿದ್ಧಿಗಳನ್ನ ಭೇಟಿ ಮಾಡ್ತಾರೆ. ಚರ್ಮರೋಗ ಪೀಡಿತರಾದ ರೇಣುಕಾದೇವಿಗೆ ಸಿದ್ಧಿಗಳು ಅರಿಶಿನ ಅಂಕಲಿಗೆ ತಪ್ಪಲು ಹಾಗೂ ಬೇವಿನ ಎಲೆಯನ್ನ ಮೈಗಂಟಿಸಿಕೊಂಡು ಪ್ರತಿನಿತ್ಯ ಸ್ನಾನ ಮಾಡಿ ಶಿವಪೂಜೆಯನ್ನ ಮಾಡಿದರೆ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಅಂತ ಸಿದ್ಧಿಗಳು ಹೇಳ್ತಾರೆ. ಏಕನಾಥ ಹಾಗೂ ಜೋಗಿನಾಥ ಸಿದ್ಧಿಗಳು ಹೇಳಿದಂತೆ ರೇಣುಕಾದೇವಿ ಪ್ರತಿನಿತ್ಯ ಮಾಡಿ ಶಿವನಿಗೆ ಪೂಜೆಯನ್ನ ಮಾಡ್ತಾರೆ. ಕೆಲವು ದಿನಗಳ ನಂತರ ರೇಣುಕಾದೇವಿಯ ಚರ್ಮರೋಗ ಗುಣವಾಗುತ್ತೆ. ರೋಗ ಮುಕ್ತಿಯಾದ ರೇಣುಕಾದೇವಿ ಸಂತೋಷದಿಂದ ಪತಿಯಾದ ಜಮದಗ್ನಿಯನ್ನ ನೋಡಲು ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮದಲ್ಲಿ ರೇಣುಕಾದೇವಿಯನ್ನ ನೋಡಿದ ಜಮದಗ್ನಿ ತಾನು ಕೊಟ್ಟ ಶಾಪವನ್ನು ವಿಮೋಚನೆ ಮಾಡಿಕೊಂಡು ತನಗೆ ತೋರಲು ಬಂದಿರುವಳೆಂದು ತಿಳಿದ ಜಮದಗ್ನಿ ಮತ್ತಷ್ಟು ಕೋಪಗೊಳ್ಳುತ್ತಾರೆ. ತನ್ನ ಮೊದಲನೆಯ ಮಗನಾದ ವಸುವನ್ನು ಕರೆದು ತಾಯಿಯ ಶಿರಚ್ಛೇದ ಮಾಡುವಂತೆ ಆಜ್ಞಾಪಿಸುತ್ತಾರೆ. ನನ್ನ ತಾಯಿಯ ಶಿರಚ್ಛೇದವನ್ನ ನಾನು ಮಾಡಲಾರೆ ಅಂತ ವಸು ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ಜಮದಗ್ನಿ ಅವರನ್ನ ಬೂದಿ ಮಾಡ್ಬಿಡ್ತಾರೆ. ಜಮದಗ್ನಿಗಳು ಎರಡನೇ ಮಗನಾದ ವಿಶ್ವವಸುವನ್ನ ಕರೆದು ರೇಣುಕಾದೇವಿಯ ಶಿರಚ್ಛೇದ ಮಾಡುವಂತೆ ಹೇಳ್ತಾರೆ. ವಿಶ್ವವಸು ಸಹ ತಾಯಿಯ ಶಿರಚ್ಛೇದ ಮಾಡಲಾಗುವುದಿಲ್ಲ ಅಂತ ಹೇಳ್ತಾರೆ. ಅಣ್ಣನಂತೆ ವಿಶ್ವವಸುವನ್ನೂ ಸಹ ಜಮದಗ್ನಿಗಳು ಬೂದಿ ಮಾಡ್ಬಿಡ್ತಾರೆ. ಮೂರನೇ ಹಾಗೂ ನಾಲ್ಕನೆಯ ಮಕ್ಕಳಾದ ಬೃಹದ್ಭಾನು ಹಾಗೂ ಬೃಹತ್ ಕಣ್ವರಿಗೂ ಇದೇ ರೀತಿ ಆಗುತ್ತೆ. ಅವರನ್ನು ಸಹ ಜಮದಗ್ನಿಗಳು ಬೂದಿ ಮಾಡಿಬಿಡುತ್ತಾರೆ. ಕೊನೆಗೆ ಕಿರಿಯ ಮಗನಾದ ಪರಶುರಾಮನನ್ನ ಜಮದಗ್ನಿಗಳು ಕರೆದು ತಾಯಿಯ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸುತ್ತಾರೆ. ತಂದೆಯ ಮಾತಿಗೆ ಮರು ಮಾತಾಡದೆ ಪರಶುರಾಮರು ತನ್ನ ಪರಶುವಿನಿಂದ ತಾಯಿಯ ಶಿರಚ್ಛೇದನ ಮಾಡ್ತಾರೆ. ತಾಯಿಯ ಶಿರಚ್ಛೇದನ ಮಾಡಿದ ಈ ಘಟನೆ ದೇವಾನು ದೇವತೆಗಳನ್ನೇ ಬೆಚ್ಚಿ ಬೀಳ್ಸುತ್ತೆ. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಮಗನನ್ನ ನೋಡಿದ ಜಮದಗ್ನಿಗಳಿಗೆ ಕೋಪ ತಣ್ಣಗಾಗುತ್ತೆ. ಪರಶುರಾಮರ ಈ ಕಾರ್ಯಕ್ಕೆ ಜಮದಗ್ನಿಗಳು 3 ವರ ಕೊಡುವುದಾಗಿ ಹೇಳ್ತಾರೆ. ಮೊದಲನೇ ವರವಾಗಿ ಪರಶುರಾಮರು ತನ್ನ ತಾಯಿ ಮತ್ತೆ ಜೀವಂತವಾಗಿ ಬರಬೇಕೆಂದು ಕೇಳ್ಕೊಳ್ತಾರೆ. ಪರಶುರಾಮರು ಕೇಳಿಕೊಂಡಂತೆ ರೇಣುಕಾದೇವಿ ಮತ್ತೆ ಜೀವ ಪಡಿತಾರೆ. ಎರಡನೆಯ ವರವಾಗಿ ಪರಶುರಾಮರು ತನ್ನ 4 ಜನ ಅಣ್ಣಂದಿರನ್ನು ಬದುಕಿಸುವಂತೆ ಕೇಳಿಕೊಳ್ಳುತ್ತಾರೆ. ಪರಶುರಾಮರು ಕೇಳಿಕೊಂಡಂತೆ 4 ಜನ ಅಣ್ಣಂದಿರು ಬದುಕಿ ಬರುತ್ತಾರೆ. ಮೂರನೇ ವರವಾಗಿ ಪರಶುರಾಮರು ಜಮದಗ್ನಿಗಳನ್ನು ತಮ್ಮ ಕೋಪವನ್ನು ಬಿಡುವಂತೆ ಕೇಳಿಕೊಳ್ಳುತ್ತಾರೆ. ಇದಕ್ಕೆ ಜಮದಗ್ನಿಗಳು ಒಪ್ಪಿಕೊಂಡು ತನ್ನ ಕೋಪವನ್ನು ಬಿಡುತ್ತಾರೆ. ಇದು ಪರಶುರಾಮ ತನ್ನ ತಾಯಿ ರೇಣುಕಾದೇವಿಯ ಶಿರಚ್ಛೇದ ಮಾಡಿದ ಕತೆ. ಇಲ್ಲಿ ರಾಜಕುಮಾರಿಯಾಗಿದ್ದ ರೇಣುಕಾದೇವಿ ಮಹರ್ಷಿ ಜಮದಗ್ನಿಗಳನ್ನ ಮದುವೆ ಆಗಿದ್ ಹೇಗೆ ಅಂತ ನೋಡೋದಾದ್ರೆ, ಕನ್ಯಾಕುಬ್ಜ ಅನ್ನೋ ಒಂದ್ ದೇಶ ಇರುತ್ತೆ.
ಆ ದೇಶದ ರಾಜ ರೇಣುಕರಾಜ. ರೇಣುಕರಾಜನ ಹೆಂಡತಿ ಭೋಗಾವತಿ. ಮದುವೆ ಆಗಿ ಹಲವು ವರ್ಷಗಳಾದ್ರೂ ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ಮಕ್ಕಳಿಗಾಗಿ ರೇಣುಕರಾಜ ಶಿವನನ್ನ ಕುರಿತು ತಪಸ್ಸಾಚರಿಸ್ತಾರೆ. ರೇಣುಕರಾಜನ ತಪಸ್ಸಿಗೆ ಮೆಚ್ಚಿದ ಶಿವ ರೇಣುಕರಾಜನಿಗೆ ನೀನು ಯಜ್ಞ ಮಾಡು, ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಶಿವನ ಆಜ್ಞೆಯಂತೆ ರೇಣುಕರಾಜ ಯಜ್ಞವನ್ನ ಮಾಡ್ತಾರೆ. ಯಜ್ಞಕುಂಡದ ಬೆಂಕಿಯಿಂದ ಹೊಳೆಯುತ್ತಿರುವ ತೇಜೋಮಯವಾದ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುವಿಗೆ ಅಗ್ನಿಜ ಅನ್ನೋ ಹೆಸರಿಡ್ತಾರೆ. ರೇಣುಕರಾಜನ ಮಗಳಾದ್ರಿಂದ ಅವರನ್ನ ರೇಣುಕಾದೇವಿ ಅಂತಾನೂ ಕರೀತಾರೆ. ಈ ಪುಟ್ಟ ರೇಣುಕಾದೇವಿ ಮುಂದೆ ದೊಡ್ಡ ರಾಜ್ಕುಮಾರಿಯಾಗಿ ಬೆಳೀತಾರೆ. ಒಂದಿನ ರೇಣುಕಾದೇವಿ ತನ್ನ ಸಖಿಯರ ಜೊತೆ ಕಾಡಿನಲ್ಲಿ ವಿಹಾರ ಮಾಡಕ್ ಹೋದಾಗ ಅಲ್ಲಿ ಅವರಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋ ಧ್ವನಿ ಕೇಳಿಸುತ್ತೆ. ಧ್ವನಿ ಬಂದತ್ತ ಸಾಗಿದಾಗ ಅಲ್ಲಿ ತೇಜೋಮಯವಾದ ಜಮದಗ್ನಿಯನ್ನ ರೇಣುಕಾದೇವಿ ನೋಡ್ತಾರೆ. ಅವರನ್ನ ನೋಡಿ ಮನಸೋತ ರೇಣುಕಾದೇವಿ ಜಮದಗ್ನಿಯನ್ನ ತನ್ನ ವಿವಾಹವಾಗುವಂತೆ ಕೇಳ್ಕೊಳ್ತಾರೆ. ರಾಜ್ಕುಮಾರಿಯನ್ನು ನಾನು ವಿವಾಹವಾಗಲಾರೆ ಎಂದು ಜಮದಗ್ನಿಗಳು ಹೇಳ್ತಾರೆ. ನಿರಾಸೆಯಿಂದ ರೇಣುಕಾದೇವಿ ಅರಮನೆಗೆ ಹೋಗಿ ನಡೆದಿದ್ದನ್ನೆಲ್ಲ ತನ್ನ ತಂದೆ ರೇಣುಕರಾಜನಿಗೆ ಹೇಳ್ತಾರೆ. ತನ್ನ ಮಗಳು ಋಷಿಮುನಿಯನ್ನ ವಿವಾಹವಾಗಲು ಆಸೆ ಪಡುವುದನ್ನು ಕಂಡ ರೇಣುಕರಾಜ ಈ ಮದುವೆ ಆಗದು, ಅರಮನೆಯಲ್ಲಿ ಬೆಳೆದ ನೀನು ಆಶ್ರಮದಲ್ಲಿ ಹೇಗೆ ಇರುವೆ ಎಂದು ಹೇಳಿ ಈ ವಿವಾಹಕ್ಕೆ ರೇಣುಕರಾಜನು ಸಹ ಒಪ್ಪುವುದಿಲ್ಲ. ಕೊನೆಗೆ ರೇಣುಕಾದೇವಿ ಆಸೆಗೆ ಇಲ್ಲ ಅನ್ನಲಾಗದೆ ರೇಣುಕರಾಜ ಜಮದಗ್ನಿ ಹಾಗೂ ರೇಣುಕೆಯ ವಿವಾಹಕ್ಕೆ ಒಪ್ಪಿಕೊಳ್ಳುತ್ತಾರೆ. ಜಮದಗ್ನಿಯನ್ನು ಸಹ ಈ ಮದುವೆಗೆ ಒಪ್ಪಿಸಿ ರೇಣುಕಾದೇವಿ ಹಾಗೂ ಜಮದಗ್ನಿಗಳ ವಿವಾಹವನ್ನ ಮಾಡಿಸ್ತಾರೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದ ರೇಣುಕಾದೇವಿ ಇಂದಿಗೂ ಪ್ರಸಿದ್ಧ. ಇಂದಿಗೂ ಜನರು ಮೊದಲು ಜೋಗುಳ ಬಾವಿಗೆ ಹೋಗಿ ಅರಿಶಿನ, ಅಂಕಲಿಗೆ ತಪ್ಪಲು ಬೇವಿನೆಲೆಯಿಂದ ಸ್ನಾನ ಮಾಡಿ ರೇಣುಕಾದೇವಿಯ ಅತ್ತೆಯಾದ ಸತ್ಯವ್ವ ದೇವಿಯನ್ನ ದರ್ಶನ ಮಾಡಿ ಅಲ್ಲೇ ಇರುವ ಏಕನಾಥ ಹಾಗೂ ಜೋಗಿನಾಥ ಸಿದ್ಧಿಗಳಿಗೂ ನಮಸ್ಕರಿಸಿ ಕೊನೆಗೆ ಯಲ್ಲಮ್ಮ ದೇವಿಯ ದರ್ಶನವನ್ನ ಮಾಡ್ತಾರೆ. ಉದೋ ಉದೋ ಯಲ್ಲಮ್ಮ. ಧನ್ಯವಾದಗಳು.